ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು, ಹಾಗೆ ಶುಂಠಿ ಬೆಳ್ಳುಳ್ಳಿ ಕಮ್ಮಿ ಇರುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯಾವ ರೀತಿ ಮಾಡಿ ಇಟ್ಕೋಬೇಕಂತ ಹೇಳ್ತೀನಿ. ಸರ್ವೇಸಾಮಾನ್ಯವಾಗಿ ಎಲ್ಲರೂ ಮಾಡ್ತೀರಾ ಖಂಡಿತವಾಗ್ಲೂ. ನಾನು ಯಾವ ರೀತಿ ಮಾಡೋದು, ಯಾವ ಥರ ಮಾಡೋದು ಅಂತ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಈ ಥರ ಮಾಡಿಟ್ಕೊಂಡ್ರೆ ಅಡುಗೆ ಮಾಡೋ ಟೈಮಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಅಂಗಡಿಗಳಲ್ಲಿ ಸಿಗುತ್ತೆ ಅಂತ ಒಂದು 5 ನಿಮಿಷಕ್ಕೆ ಸಿಕ್ಬಿಡುತ್ತೆ ಅಂತ ಹಾಕಿದ್ರೆ ನಮ್ಮ ಹೆಲ್ತ್ ತುಂಬಾ ಹಾಳಾಗೋಗುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಶುಂಠಿನೂ ಮತ್ತು ಬೆಳ್ಳುಳ್ಳಿನೂ ಕಮ್ಮಿ ಇರುವಾಗ ಈ ಥರ ತೊಗೊಂಬನ್ನಿ. ನಾನು ಇದನ್ನು ಬುಕ್ ಮಾಡಿ ತೊಗೊಂಡಿದ್ದೆ. ಶುಂಠಿನ 10 ರೂಪಾಯಿಗೆ ಇಷ್ಟು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿನೂ ಕೂಡ 1-2 ಬೆಳ್ಳುಳ್ಳಿ ತೊಗೊಬಂದಿದೆ. ನೋಡಿ, ಶುಂಠಿನ ಈ ಥರ ಮೇಲ್ಗಡೆದೆಲ್ಲ ಪಿಲ್ ಮಾಡಿಬಿಟ್ಟು ಅದ್ರ ಮೇಲೆ ಸಿಪ್ಪೆ ಇರೋದೆಲ್ಲ ತೆಗೆದ್ಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕೈನಲ್ಲೇ ಬಿಡ್ಸ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿನೂ ಕೂಡ ಅಷ್ಟೇ, ಬೆಳ್ಳುಳ್ಳಿನೂ ಅದೇ ಥರ ತಕ್ಕೊಳ್ಳಿ. ನೋಡಿ, ನಾನು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು, ಎಣ್ಣೆನೂ ಹಾಕ್ಕೊಳ್ಳಿ. ಬೇಕಾದರೆ ಎಣ್ಣೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ದಿವಸ ಬಾಳಿಕೆ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಈ ಥರ ಶುಂಠಿನ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊತೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಮೇಲ್ಗಡೆ ಎಲ್ಲ ಮಣ್ಣು ಆಗೇ ಇರುತ್ತೆ. ಅಂಗಡಿಗಳಲ್ಲೆಲ್ಲ ತೊಗೊಂಬಂದ್ರೆ ಯಾವ ಥರ ಇರುತ್ತೆ ಅಂತಂದರೆ ಅದು ಫ್ರೆಶ್ ಆಗೇ ಇರುತ್ತೆ ನೋಡೋದಕ್ಕೂ. ಅದ್ರದ್ದು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಯಾರಿಗೆ ಗೊತ್ತಿರುತ್ತೆ. ಹಂಗಾಗಿ ನೋಡಿ, ನಾನು ಈ ಥರ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಂದು ಹಿಂಗೆ ಇಟ್ಕೊಂಡೆ. ಶುಂಠಿನೂ ಅಷ್ಟೇ, ಬೆಳ್ಳುಳ್ಳಿನೂ ಅಷ್ಟೇ, ಅದು ಸಮವಾಗಿ ತೊಗೊಳ್ಳಿ. ನಾನು ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಗೊಂಬಂದು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇರೋಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದುಬಿಡಿ. ಇದನ್ನು ಅಷ್ಟೇ, ಬೆಳ್ಳುಳ್ಳಿದೂ ಅಷ್ಟೇ, ನಾನು ಬೆಳ್ಳುಳ್ಳಿ ಸಿಪ್ಪೆ ಅದ್ರ ಮೇಲಿರೋದು ತೆಗಿಯಲ್ಲ. ಕೆಲವೊಬ್ಬರು ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಮಾಡ್ತೀರಾ. ನಾನು ನೋಡಿ ಈ ಥರ ಶುಂಠಿ ಮೇಲ್ಗಡೆ ಇರೋದನ್ನೆಲ್ಲ ತೆಗೆದುಬಿಡ್ತೀನಿ. ಬೆಳ್ಳುಳ್ಳಿನ ಹಂಗೆ ಕೈಯಲ್ಲೇ ಸುಳ್ಕೊತೀನಿ. ನೋಡಿ, ಈ ಥರ ಸುಳಿದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಮತ್ತು ಈ ರೀತಿ ಶುಂಠಿನೂ ಎರಡೂ ಸಮ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಚಿಕ್ಕದ್ರಲ್ಲಿ ಒಂದು 250 ml ಆದರೆ ಸಾಕು. ಇದು ಎರಡು ಸೇರಿ ಅಷ್ಟಾಗುತ್ತೆ. ನೋಡಿ, ಇಷ್ಟು ಹಾಕಾದ್ಮೇಲೆ ಕಲ್ಲುಪ್ಪು ತೋರಿಸ್ತಾ ಇದ್ದೀನಿ. ಕಲ್ಲುಪ್ಪು ಯಾಕೆ ಹಾಕ್ತಾರೆ ಅಂತಂದರೆ ಅದು ಕೆಡೋದಿಲ್ಲ, ಹಂಗಾಗಿ ಹಾಕ್ತಾರೆ. ಅದನ್ನು ಕೂಡ ಇವಾಗ ಏನು ನಾನು ಶುಂಠಿದು ಅದನ್ನು ಪಿಲ್ ಮಾಡಿದ್ದೀನಿ, ಶುಂಠಿದು ಮತ್ತು ಬೆಳ್ಳುಳ್ಳಿದೂ ಬಿಡಿಸಿದ್ದೀನಿ. ಅದನ್ನು ನೀರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋತೀನಿ. 1-2 ಸರಿ ವಾಶ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ವಾಶ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತೊಗೋತೀನಿ ಚಿಕ್ಕದು. ಆ ಮಿಕ್ಸಿ ಜಾರ್ ಜೊತೆಗೆ ಇದನ್ನೇನು ವಾಶ್ ಮಾಡಿದ್ದೆ ನೋಡಿ, ಅದನ್ನು ಇದ್ರ ಜೊತೆಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದಕ್ಕೆ ಇದಕ್ಕೆ ಸೇರಿಸ್ಕೊಂಡು ಕಲ್ಲುಪ್ಪನ್ನ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಸ್ವಲ್ಪ ಕಲರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾವೇನಾದರೂ ಸಾಂಬಾರು ಮಾಡೋ ಟೈಮಲ್ಲಿ ಇಲ್ಲ ಚಿಕನ್ ತೊಗೊಂಬಂದ್ವಿ, ಇಮಿಡಿಯೇಟ್ಲಿ ಚಿಕನ್ ತಂದಾಗ ಏನಾರ ಎಮರ್ಜೆನ್ಸಿ ಇದ್ದಾಗ ಕರೆಂಟ್ ಹೋದಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಂಡು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಬಂದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದ್ರ ಜೊತೆಗೆ ಬೇಕಾದರೆ ಎಣ್ಣೆನೂ ಕೂಡ ಹಾಕ್ಕೊಂಡು, ಅದೇ ಅಡುಗೆ ಎಣ್ಣೆ ಹಾಕ್ತಾರಲ್ವ, ಅಡುಗೆ ಎಣ್ಣೆನೂ ಕೂಡ ಒಂದು ಸ್ವಲ್ಪ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾರೆ. ನಾನು ನೋಡಿ ತುಂಬ ಚೆನ್ನಾಗೇ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸೋದಕ್ಕಿಂತ ಯಾವುದನ್ನ ಮಸಾಲೆ ಪದಾರ್ಥ ಆಗಿರಲಿ, ಪ್ರತಿಯೊಂದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಮನೆಯಲ್ಲಿ ರೆಡಿ ಇದ್ದರೆ ಸ್ಪೂನಲ್ಲಿ ತೆಗೆದು ಒಂದು ಸ್ಪೂನ್ ಬೇಕಾದರೆ ಹಾಕೋಬೋದು. ಈ ರೀತಿ ಹೆಣ್ಮಕ್ಳುಗಳು ಮನೆಯಲ್ಲಿ ಸುಮ್ಮನೆ ಈ ರೀತಿ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತೊಗೊಂಬಂದಾಗ ನಮಗೂ ಕೆಲಸಗಳು ಎಲ್ಲ ಮನೇಲಿ ಮಾಡಿ ಮುಗಿಸಾದ್ಮೇಲೆ ಈ ಥರ ಮಾಡಿಟ್ಕೊಂಡ್ರೆ ಒಂದು ಚಿಕ್ಕದು ಏರ್ ಕಂಟೈನರು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಈ ಬಾಕ್ಸಿಗೆ ಇಟ್ಕೊಂಡ್ರೆ ನಮಗೇನಾದರೂ ಅಡುಗೆ ಮಾಡಬೇಕಾದ್ರೆ ಪಟ್ ಅಂತ ಮಾಡ್ಬೋದಲ್ವ. ಎಮರ್ಜೆನ್ಸಿಗೆ ಎಲ್ಲೂ ಈಚೆ ಹೋಗ್ಬಿಟ್ಟು ಕರೆಂಟ್ ಹೋದಾಗೂ ಅಷ್ಟೇ, ಇವಾಗ ಎಲ್ಲೂ ಈಚೆ ಹೋಗ್ಬಿಟ್ಟು ತೊಗೊಂಬರೋಕ್ಕಾಗೋದಿಲ್ಲ, ಮನೆಯಲ್ಲೇ ತೊಗೊಂಬಂದು ಈ ಥರ ಮಾಡಿಟ್ಕೊಂಡ್ರೆ ನಮ್ಗೆ ಅಡುಗೆಗಂತೂ ತುಂಬಾ ಈಸಿ ಆಗುತ್ತೆ. ನಮಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತಲೇ ಹೇಳ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಫ್ರೆಶ್ ಆಗಿ ಇಟ್ಕೊಂಡು ಒಂದು 15ರಿಂದ 20 ದಿವಸನೇ ಇಟ್ಕೋಬೋದು. 1-2 ತಿಂಗಳವರೆಗೂ ಇಟ್ಕೋಬೋದು. ಯಾಕೆಂದರೆ ಅದರೊಳಗಡೆ ಉಪ್ಪು, ಅರಿಶಿನ, ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ನೋಡಿ, ಬನ್ನಿ ಇವಾಗ ನೋಡಿ ನಾನು ಫ್ರಿಜ್ಜಿಗೆ ಇದನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಇದು ಏನಿಲ್ಲ ಅಂದರೂ 1 ತಿಂಗಳವರೆಗೂ ನನಗೆ ಆಗುತ್ತೆ. ನಾನು ಜಾಸ್ತಿ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ, ಹಂಗಾಗಿ ಫ್ರಿಜ್ ತೊಗೊಂಬಂದೆ ಮೊನ್ನೆ ನಾನು. ಹೊಸ ಫ್ರಿಜ್ಜಲ್ಲೇ ಇಡ್ತಾಯಿದ್ದೀನಿ. ನೋಡಿ, ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟೆ. ಏನಾರು ಅಡುಗೆಗೆ ಎಮರ್ಜೆನ್ಸಿ ಬೇಕಾದರೆ ಯೂಸ್ ಮಾಡ್ಕೋತೀನಿ. ನೀವು ಕೂಡ ಇದೇ ರೀತಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.